ಉತ್ತರ ಕರ್ನಾಟಕ ನ್ಯೂಸ್. ಇದು ಕನ್ನಡದ ಉಸಿರು. ತೊಗರಿನಾಡಿನ ರೈತರಿಗೆ ಮತ್ತೆ ರಸಗೊಬ್ಬರ ಸಂಕಷ್ಟ ಎದುರಾಗಿದೆ. ಮುಂಗಾರು ಬಿತ್ತನೆ ಸಮೀಪವಾಗ್ತಿದ್ರೂ ಕೂಡ ಸಮರ್ಪಕವಾಗಿ ರಸಗೊಬ್ಬರ ದೊರೆಯುತ್ತಿಲ್ಲವೆಂದು ರೈತರು ಆರೋಪ ಮಾಡಿದ್ದಾರೆ. ಎಫ್ಐಡಿ ನಿಯಮದ ನೆಪ ಹೇಳಿ ರೈತರಿಗೆ ಕಡಿಮೆ ಪ್ರಮಾಣದಲ್ಲಿ ಗೊಬ್ಬರ ವಿತರಿಸಲಾಗ್ತಿದೆ ಎಂದು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಲೀಸ್ ಪಡೆದು ಕೃಷಿ ಮಾಡುತ್ತಿರುವ ರೈತರಿಗೆ ಗೊಬ್ಬರ ಸಿಗದೆ ಸಂಕಷ್ಟ ಮತ್ತಷ್ಟು ಹೆಚ್ಚಾಗಿದೆ. ಇನ್ನು ಮುಂಗಾರು ಹಂಗಾಮು ಆರಂಭವಾಗ್ತಿರುವ ಬೆನ್ನಲ್ಲೇ ತೊಗರಿನಾಡಿನ ರೈತರಿಗೆ ರಸಗೊಬ್ಬರ ಕೊರತೆ ಭೀತಿ ಎದುರಾಗಿದ್ದು, ಎಕರೆಗೆ ಕನಿಷ್ಠ 2 ರಿಂದ 3 ಚೀಲ ರಸಗೊಬ್ಬರ ಅಗತ್ಯವಿದ್ರೂ ಕೂಡ ಎಫ್ಐಡಿ ನಿಯಮದ ಹೆಸರಿನಲ್ಲಿ ಕೇವಲ 1 ಚೀಲ ಮಾತ್ರ ವಿತರಿಸಲು ಮುಂದಾಗಿರುವುದು ರೈತರ ಅಸಮಾಧಾನಕ್ಕೆ ಕಾರಣವಾಗಿದೆ. ಭತ್ತ, ತೊಗರಿ, ಮೆಣಸಿನಕಾಯಿ ಸೇರಿದಂತೆ ಹಲವು ಬೆಳೆಗಳಿಗೆ ಹೆಚ್ಚಿನ ಪ್ರಮಾಣದ ರಸಗೊಬ್ಬರ ಕೂಡ ಅಗತ್ಯವಿದೆ. ಆದರೆ ಸರ್ಕಾರದ ಹೊಸ ನಿಯಮಗಳಿಂದ ರೈತರಿಗೆ ಬೇಕಾದಷ್ಟು ರಸಗೊಬ್ಬರ ದೊರೆಯುತ್ತಿಲ್ಲ ಎನ್ನಲಾಗ್ತಿದೆ. ಎಫ್ಐಡಿ ನೋಂದಣಿ ಮಾಡಿಸದ ರೈತರು ಸಂಪೂರ್ಣವಾಗಿ ವಂಚಿತರಾಗಿರುವುದಾಗಿ ರೈತರು ಆರೋಪ ಮಾಡಿದ್ದಾರೆ. ಇನ್ನು ಲೀಸ್ ಪಡೆದು ಕೃಷಿ ಮಾಡುತ್ತಿರುವ ರೈತರಿಗೆ ಗೊಬ್ಬರ ಸಿಗದ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಇದರಿಂದ ಸಾವಿರಾರು ರೈತರು ಆತಂಕದಲ್ಲಿದ್ದಾರೆ. ಇನ್ನು ಸರ್ಕಾರ ತಕ್ಷಣ ಸಮಿತಿ ರಚಿಸಿ ಎಫ್ಐಡಿ ನಿಯಮದ ಪರಿಣಾಮಗಳ ಕುರಿತು ಅಧ್ಯಯನ ನಡೆಸಿ ರೈತರಿಗೆ ಅನುಕೂಲವಾಗುವ ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕೆಂದು ರೈತ ಮುಖಂಡ ಜಿಎಚ್ ಪಾಟೀಲ್ ಅವರು ಆಗ್ರಹಿಸಿದ್ದಾರೆ.